ಈ ಬಾರಿ ಬಿಗ್ ಬಾಸ್ ಮನೆಗೆ ಎರಡನೇ ಸ್ಪರ್ಧಿಯಾಗಿ ಫೇಸ್ಬುಕ್ನ ಲೆಜೆಂಡ್ ಹಾಗೂ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಆಪೋಸಿಟ್ ಅಂತ ಹಾಕ್ಕೊಂಡು ಹಲವಾರು ಜನಕ್ಕೆ ಪರಿಚಯ ಇರುವಂತಹ ಜಗದೀಶ್ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈ ಬಾರಿ TRP ಕಿತ್ಕೊಂಡು ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಇವರಿಗೆ ಬಾಯಿ ಕೊಡುವಂತಹ ಇನ್ನೊಬ್ಬ ಸ್ಪರ್ಧಿ ಬಿಗ್ ಬಾಸ್ ಅನ್ನೋದ್ರಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಆಪೋಸಿಟ್ ಆಗಿ ಹಾಕ್ಕೊಂಡು ಅವರ ಭ್ರಷ್ಟಾಚಾರವನ್ನು ಬಯಲಿಗೆ ಎಳಿತೀನಿ, ಸಿಡಿಯನ್ನು ರಿಲೀಸ್ ಮಾಡ್ತೀನಿ ಅಂತ ಹೇಳಿ CMಗಳನ್ನೇ ವಿರೋಧವಾಗಿ ಹಾಕ್ಕೊಂಡಿದ್ದಂತಹ ಜಗದೀಶ್ ಅವರು ಈಗ ಬಿಗ್ ಬಾಸ್ಗೆ ಎಂಟ್ರಿನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಒಂದು ಇಂಟರ್ವ್ಯೂವಲ್ಲಿ ಅವ್ರನ್ನ ಕೇಳಿದ್ರು. ಸೊ ಕರೆದ್ರೆ ನಾನು ಹೋಗ್ತೀನಿ ಅಂತ ಹೇಳಿದರು, ಬಟ್ ಎಲ್ಲೂ ಕೂಡ ಒಂದೇ ಒಂದು ಸುಳಿವನ್ನು ಕೂಡ ಬಿಟ್ಟು ಕೊಟ್ಟಿರಲಿಲ್ಲ. ಆದರೆ ಅಚ್ಚರಿಯ ಆಯ್ಕೆ ಎಂಬಂತೆ ಜಗದೀಶ್ ಅವರನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಇವರು ವೃತ್ತಿಯಲ್ಲಿ ವಕೀಲರಾಗಿದ್ದಾರೆ ಹಾಗೂ ಹಲವಾರು ಕಾಂಟ್ರವರ್ಸಿಗಳಲ್ಲಿ ಇವರ ಹೆಸರು ಕೇಳಿ ಬರ್ತಿತ್ತು. ಹಾಗೂ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಹಾಗೂ ಟ್ವಿಟರ್ನಲ್ಲಿ ಇವರ ಟ್ರೆಂಡಿಂಗ್ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಹಾಗೆ ಈಗ ಬಿಗ್ ಬಾಸ್ಗೂ ಕೂಡ ಎಂಟ್ರಿ ಆಗಿರೋ ಕಾರಣದಿಂದ ಬಿಗ್ ಬಾಸ್ಗೆ ಒಳ್ಳೆಯ TRP ಇವರಿಂದ ಬರೋದು ಖಂಡಿತ ಖಚಿತವಾಗಿದೆ.